ರಮಣ ಕರುಣಾಭರಣ ನಂಬಿದೆ ಪಾವನ ಚರಣ ನಂಬಿದೆ ಪಾವನ ಚರಣ ಬಾ ಶಂಕರ ಮೋರೆ ಕೇಳದೇನೋ ದೇವಾ ಬಾ ಶಂಕರ ಶಂಕರ ಶಿವ ಶಂಭೋ ಶಿವ ಶಂಕರ ಭಕ್ತಿಯಿಂದ ಪರಶಿವನನ್ನ ಪಾಶಾಖೆ ಕರೆದಲ್ಲ ಕೈಲಾಸವಾಸನಾದ ಪರಶಿವ ಹೇಳ್ತಾನೆ ಪಾರ್ವತಿ ಅತ್ತ ನೋಡು ಮಗನ ಬಡತಿಗೋಸ್ಕರವಾಗಿ ಮಣಗಿದ ಮರಳಿನಿಂದ ಲಿಂಗಮನ ಕಟ್ಟಿ ಪ್ರಸಾದವನ್ನಿಟ್ಟು ಭೂಲೋಕಕ್ಕೆ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪಾಶಾಖೆ ಕರೆದಿರುವ ಭಕ್ತಿಯನ್ನು ನೋಡಿದೆಯಾ ತಾಯಿದು ಬಾ ನಾವೀರ್ವರೋಗಿ ಆಶೀರ್ವಾದ ಮಾಡಿ ಬರೋಣ ಅಂತ ಶಿವಪಾರ್ವತರ ದರಗಳಿದು ಬಂದು ಶಿವಪಾರ್ವತಿಯರ ಅನುಗ್ರಹವು ಆ ತಾಯಿಗೆ ಆಗ್ತಿರ್ಬೇಕಾದ್ರೆ ಅವಳು ಇಟ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೆ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಶಿವ ವರ ಕೊಟ್ಟುಬಿಟ್ಟ ಯಾವಾಗ ತಿಂದವರು ಪ್ರಸಾದವನ್ನು ಚಿರಂಜೀವಿಗಳಾಗ್ಲಿ ಅಂತ ವರ ಕೊಟ್ಟುಬಿಟ್ನೋ ದೇವತೆಗಳಿಗೆ ಬಂತಂತ ನೋಡಿ ಬಟ್ಟೆ ಕಿಚ್ಚು ನೋಡಿ ಬಟ್ಟೆ ಕಿಚ್ಚು ಅನ್ನೋದು ಈಗಿನ ಕಾಲದಲ್ಲ ದೇವಲೋಕದಿಂದ ಶುರುವಾಗ್ಬಿಟ್ಟಿದೆ ಇದು ಹೇಗೆ ಶುರುವಾಯಿತು ಅಂದ್ರೆ ಕೈಲಾಸದಲ್ಲಿ ಒಂದಿನ ಆಸಕ್ತಗಳಲ್ಲಿ ಬರುತ್ತೆ ನೋಡಿ ಶಿವನ ಆಸಕ್ತತೆಯಲ್ಲಿ ಶಿವ ಕೈಲಾಸದಲ್ಲಿ ಒಂದು ಫಂಕ್ಷನ್ ಇಟ್ಟುಕೊಂಡಿದ್ದಂತೆ ಅಲ್ಲಿಗೆ ವೈಕುಂಠ ಲೋಕದಿಂದ ಯಮಲೋಕದಿಂದ ಸತ್ಯಲೋಕದಿಂದ ಸ್ವರ್ಗಲೋಕದಿಂದ ಭೂಲೋಕದಿಂದ ಪಾತಾಳ ಲೋಕದಿಂದ ಎಲ್ಲಾ ಲೋಕದಿಂದ ಒಬ್ಬೊಬ್ರು ಕಳಿಸಿದ್ದ ಭೂಲೋಕದಲ್ಲೂ ತಾತ್ನೋರ್ ಕರೆಸಿದ್ದ ಹೆಸರು ತಬಲಾ ತಮಡಿ ಅಂತೀಯ ಏನ ಭೂಲೋಕಕ್ಕೆ ಬಂದಿದ್ದೆ ಶಿವ ಹೇಳ್ಬಿಟ್ಟ ನೋಡಪ್ಪ ತಮ್ಮಡಿ ಪರಮೇಶ್ವರ ಕೈಲಾಸ ಫಂಕ್ಷನ್ ಇಟ್ಕೊಂಡಿದೀವಿ ದೊಡ್ಡವರೆಲ್ಲ ಬರ್ತಾರೆ ನೀ ಬೇಗ ಬಂದ್ಬಿಡು ನಿಂಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಹೌದಾ ಪರಮೇಶ್ವರ ಒಂದಿನ ಮುಂಚಿತವಾಗಿ ಬರ್ತೀನಿ ಬಿಡು ಒಂದಿನ ಮುಂಚಿತವಾಗಿ ಏನ್ ಬರಕೋಬೇಡ ಅಲ್ಲಿ ಉಣ್ಣಕ್ಕೆ ಯಾರು ಇಲ್ಲ ದಯವಿಟ್ಟು ಅವತ್ತು ಬಾ ಸಾಕು ಬರ್ತೀನಿ ಬಿಡು ಪರಮೇಶ್ವರ ಮಿಸ್ ಮಾಡಬೇಡ ಕಣಯ್ಯ ಮಿಸ್ ಎಲ್ಲಾರು ಉಂಟಾ ಬರ್ತೀನಿ ಬಿಡು ಸರಿ ಅನ್ಬಿಟ್ಟು ಒಪ್ಕೊಂಡಲ್ಲ ಫಂಕ್ಷನ್ ದಿನ ಬಂತು ಎಲ್ಲಾ ಲೋಕದಿಂದ ಒಬ್ಬೊಬ್ರು ಬಂದಿದ್ರು ಇವನು ಭೂಲೋಕದಿಂದ ಒಬ್ಬ ಕೂತಿದ್ದ ಅಲ್ಲಿ ಫಂಕ್ಷನ್ ಬಹಳ ಜೋರಾಗಿ ಹೋಗೋಯ್ತಲ್ಲ ಶಿವನು ಬಹಳ ಖುಷಿ ಆಗೋಯ್ತು ಅವಪ್ಪ ನೀವೆಲ್ಲ ಬಂದು ಬಹಳ ಚೆನ್ನಾಗಿ ಮಾಡಿಸ್ಕೊಡಿದ್ರ ಕಣಯ್ಯ ಫಂಕ್ಷನ್ ನೀವೆಲ್ಲ ಬರ್ಗೇಲಿ ಹೋಗೋದು ಬೇಡ ನಿಮ್ಗೆ ಅದೇನೇನ್ ಬೇಕು ಹೇಳಿ ವರ್ಬಾ ಕೊಟ್ಬಿಡ್ತೀನಿ ಶಿವ ಗಣಪತಿ ನಿನಗೆ ಬೇಕಯ್ಯ ಗರ್ಕೆ ನಾರಾಯಣ ನಿನಗೇನ್ ಬೇಕಯ್ಯ ಅರಳಿಯಲೆ ಸರೇಶ್ವರ ನಿನಗೇನ್ ಬೇಕಯ್ಯ ತುಳಸಿ ಇವರು ಗರ್ಕೆ ತುಳಸಿ ಮತ್ತೆ ಅರಳಿಯಲ್ಲಿ ಬೇಡ್ಕತಾ ಇದ್ರೆ ಆ ನರ್ಮಾನ ಹೋಗಿ ಕೂತಿದ್ನಲ್ಲ ಭೂಲೋಕದಿಂದ ಅವ ಅಲ್ಲೋದು ತಾನೇ ನರ್ಬುದ್ದಿ ಬಿಟ್ಟರೆ ಏನ್ ಎಲ್ಲರೂ ಬೈತ್ ಕೂತಾನ ಅಲ್ಲೇ ಕೂತ್ಕೊಂಡು ಇಲ್ಲೇ ಸಣ್ಣ ಜನ ಕಣ ಇವರೆಲ್ಲ ಏನಾಯ್ತು ಪರಮೇಶ್ವರ ಏನ್ ಬೇಕು ಕೇಳಿ ಎಟ್ಲೆ ಸರಿಗಿರೋ ಕೇಳ್ಬಿಟ್ಟು ಅರಳಿಯಲ್ಲ ಗರ್ಕನ್ನು ತುಳಸಿನ ಕೇಳ್ತಾರಲ್ಲ ನಮ್ಮ ಹೊಲ್ದಕ್ಕೆ ಹೋದ್ರೆ ಒಂದು ಗೋಟ ಕೊಯ್ಕ ಬರ್ತೀನಪ್ಪ ನಾನು ಬದುಕಲ್ಲ ಲಕ್ಷಣ ಓದ್ಕ ನನ್ ಕೇಳಿ ಸುಮ್ಮಿರು ನಾನು ಕೇಳಿ ಸುಮ್ಮನೆ ಎಲ್ಲ ಬಸ್ ಮಾಡ್ಕೊಂಡು ಕೂತ್ಬಿಟ್ನಲ್ಲ ಶಿವ ಎಲ್ಲರೂ ಕೇಳ್ಕೊಂಡು ಇವನ ಹತ್ರ ಬಂದ ಏನಪ್ಪಾ ತಮ್ಮಡಿ ಪರಮೇಶ್ವರ ನಿಂಗೆ ಬೇಕು ಕೇಳ್ಕಯ್ಯ ಕೊಟ್ಬಿಡ್ತೀನಿ ವರವಾಗಿ ಏನ್ ಕೇಳಿದ್ರು ಕೊಟ್ಟೆ ಪರಮೇಶ್ವರ ಕೊಡ್ತೀನಿ ಕಣ್ ಕೇಳಯ್ಯ ಎಲ್ರಿಗೂ ಕೊಡ್ನಿವೇನೆ ನಿನಗೂ ಕೊಡ್ತೀನಿ ಕಣ್ ಕೇಳು ಕೇಳ್ತೀನಿ ಇವರು ಪರಮೇಶ್ವರ ಏನ್ ಕೇಳೋ ಕೈಲಾಸೇನೆ ಕೇಳೋ ಅಂದ್ರೆ ಭೂಲೋಕದಲ್ಲಿ ಮಡಿಕಳಕ್ ಜಾಗಿಲ್ಲ ಕೇಳಯ್ಯ ಇರೋ ಪರಮೇಶ್ವರ ನಿಂಗೆಲ್ಲ ಗೊತ್ತಾಗಲ್ಲ ಕೇಳ್ತಾ ಸರಿಯಾಗಿರೋ ಕೇಳ್ಬಿಟ್ಟು ಲೈಫ್ ಸೆಟ್ಲ್ ಮಾಡ್ಕೊಬಿಡ್ಬೇಕು ಆಯ್ತು ಕೇಳಪ್ಪ ಅದೇನೋ ಅಂತ ಪರಮೇಶ್ವರ ಇಳ್ಕೊ 3 ಗಂಟೆ ಮೇಲ್ಕಡ ಆ ಕೈಲಾಸದಲ್ಲಿ ಅಟ್ಲ ಮೇಲೆ 3 ಗಂಟೆ ಕಟ್ ಮಡಗಿತ್ತು ಆ ಗಂಟಿನ ಮೇಲೆ ಬಿತ್ತಿ ಕಣ್ಣು ನೋಡಪ್ಪ ತಮ್ಮಡಿ ಪರಮೇಶ್ವರ ಬೇಕಾದ್ರೆ ಬೇರೆ ಏನಾರು ಕೇಳಕಪ್ಪ ಆ ಗಂಡು ಸುದ್ದಿ ಮಾತ್ರ ಹೋಗ್ಬೇಡ ಕಣೆ ಯಾಕೆ ಪರಮೇಶ್ವರ ಏನ್ ಬೇಕು ಕೇಳೋ ಅಂತ ಹೌದು ಮತ್ತೆ ಇಳ್ಕೊ ಮತ್ತೆ 3 ಗಂಟೆ ಬ್ಯಾಡ ಕಣಯ್ಯ ನಂಗೆ ಬೇಕು ಕಣಯ್ಯ ಮತ್ತೆ ಬುಸ್ಟ್ ಕಟ್ಕೊಂಬಿದ್ದದೆ ಬೇಡ ಬಿಡು ನಮ್ಮಟ್ಟೆ ಕ್ಲೀನ್ ಮಾಡ್ಕತ್ತಾಳ ಓದಕ್ಕಾಗಲ್ಲ ಕಣಯ್ಯ ಆಟ ಮಾಡ್ಕತ್ತೀನಿ ಬಿಡ ಆಟ ಐತ ಕೈಲಾಸದಲ್ಲಿ ನನ್ ಮಾತ್ ಕೇಳಯ್ಯ ನನ್ ಮಾತ್ ನೀ ಕೇಳೋ ಪರಮೇಶ್ವರ ಯೋಚನೆ ಮಾಡಿ ಹೇಳಯ್ಯ ಯೋಚನೆ ಮಾಡಿ ನಾನು ಕೇಳ್ತಾನೆ ಕೊಟ್ಟೆ ಕೊಳ್ಳು ಹೇಳು ಸರಿ ಒಂದ್ ತಕೊಂಡೋಗು ಬೇಡ ನಂಗೆ 3 ಬೇಕು ಕೊನೆದಾಗ ಕೇಳ್ತಾ ಇದೀನಿ ಕೊನೆದಾಗೆ ನಾನೇ ಹೇಳ್ತಾನೆ ಹಾಳಾಗೋಗು ತತಾಸ್ತು ಅಂತ ಹೊರ ಕೊಟ್ಟೆ ಬಿಟ್ಟಾದಾಗೆ ಇವ ವರ್ನಾನ ತಲೆ ಮೇಲೊಂದು ಎಗ್ಲ ಮೇಲೊಂದು ಕಂಕ್ಲೊಂದು ಒತ್ಕೊಂಬಂದು ಭೂಲೋಕಕ್ಕೆ ಇಟ್ಬಿಟ್ಟ ಏನ್ ನಡ್ತಿ ಬಾಳ ಖುಷಿ ಆಗ್ಬಿಟ್ಟ ರೀ 3 ಗಂಟೆ ನಮ್ಗೆ ಇವತ್ತು ನಿಮ್ಮನ್ನ ಒಪ್ಕೊಂಡಿಕಂಡ್ರಿ ಇಷ್ಟ ದಿನ ಒಪ್ಪಿದೆ ಇವತ್ತು ಫುಲ್ಲಾಗಿ ಒಪ್ಕೊಂಡಿ ನಿಮ್ನ ಏನ್ರಿ ಇವತ್ತು ರಾಜ್ಕುಮಾರ್ ಕಂಡ ಕಾಣ್ತಾ ಇದೀರಿ ಇವತ್ತು ಇಷ್ಟ ದಿನ ಇಲ್ವಲ್ಲ ಬಹಳ ಚೆನ್ನಾಗಿದೆ ಕಣ್ರಿ ಆಮೇಲೆ ಇದ್ರೊಳಗ ನೆಕ್ಲೆಸ್ ಜಿಂಗ್ಡಾಂಗು ಎಲ್ಲ ಇದಾವ ಮೂಗ್ ಬರ್ತಿಂದ ಪ್ರತಿಯೊಂದು ಅದಕ್ಕ ನಡೆ ಬೀದಲ್ಲಿ ನಿಂತ್ಕೊಂಡ್ ಮತ್ತೆ ಜನಪನ ಎಲ್ಲ ನಮ್ನೇ ನೋಡ್ತಾರೆ ಹೇಳಿ ಚರ್ಮಕ್ಕೂ ನೀವೇ ನನ್ ಗಂಡ ಬೇಕು ಕಣ್ರಿ ಲೇ ನಾನೇ ಕಡೆ ನಿನ್ ಗಂಡ ಯಾಕೆ ಹೆಂಗ್ ಕಂಡ ಅಡ್ತಾ ಇಲ್ಲ ಕಣ್ರಿ ಆನಂದ ಬಾಸ್ಮ ಉಕ್ಕಿ ಬತ್ತ ಆನಂದ್ ಬಾಸ್ ಮೇಲ ಇಲ್ಲಿ ಕೈಲಾಸದಿಂದ 3 ಗಂಟೆ ಹೊತ್ಕೊಂಡ್ ಬಂದ ಅದಕ್ಕ ಕನ್ನಡ ನೇತ ಮಂಗೇನ್ ನಂಗೆ ಗೊತ್ತಿಲ್ವಾ ಬನ್ರಿ ಬಾಳಕ್ಕೆ ನಡಿಯೇ ಏನ್ 3 ಗಂಟೆ ಹೊತ್ಕೊಂಡ್ ಬಂದ್ರೆ ಹಿಡಿದು ನಿಲ್ಸಕ್ ಆಯ್ತಲ್ಲ ಗಂಡ ಹೇಳ್ತೀರಿ ಇಬ್ರುನುವೆ ಮುಸ್ಸಂಜೆ ಆಯ್ತಲ್ಲ ಎಡ್ತಿ ಕೇಳ್ದಾರಿ
ಒಂದ್ ಗಂಟು ಬಿಚ್ಚವ ಇನ್ಲಟಿ ಬಾಕ್ಲಾಕಿದೆ ಕಿಟಕಿ ಸಮೇತ ಹಾಕ್ಬಿಟ್ಟಿನಿ. ಆಗ ಶಿವ ಅನ್ಕೊಂಡ್ ಬಿಚ್ಚು. ನೀವು ಪಾಯಸ ಕೊಡ್ರಿ, ಗಸಗಸೆ ಪಾಯಸ ಮಾಡಿದೆ ಕುಡಿರಿ. ನಾವ್ ಗಂಟೆ ಒತ್ಕ ಬರಕ್ ಹೋದ್ಲಲ್ಲ, ಇದೇನ್ರಿ 1 ಗಂಟೆ ಪಾಟಿ ತೂಕದ ನೀವು 3 ಒತ್ಕೊ ಬಂದಿದ್ದಲ್ರಿ. ನೋಡ್ದ್ಯಾ ಹೆಂಗ್ ಒತ್ಕ ಬಂದಿದ್ದಾನು. ಅದಕ್ಕೆ ನಿಮ್ಮನ್ನ ಗಂಡ್ಸು ಒಂದೇ ಅನ್ನೋದಕ್ಕ ಬಿಡಿ ಬಿಚ್ಚಿರನ್ರಿ. ಶಿವ ಅನ್ಕೊಂಡ್ ಬಿಚ್ಚು. ಶಿವ ನಾರಾಯಣ ವೈಕುಂಠ, ನಿನ್ ವೈಕುಂಠದಲ್ಲಿರೋ ಲಕ್ಷ್ಮಿನೇ ಬಂದ್ಬಿಡ್ಲಿಕ್ಕಪ್ಪ. ಈಗ ಒಳ್ಳೇದ್ ಮಾಡಪ್ಪ, ಒಜ್ಜರದೇ ಇರ್ಲಿ ಅನ್ಬಿಟ್ಟು ಗಂಡೆ ಹೆಂಡ್ತಿರ್ಬಿಟ್ಟು ಖುಷಿಯಾಗಿ ಒಂದು ಗಂಟ ಬಿಚ್ಚಿದ್ರಲ್ಲ, ಕರೆಂಟ್ ಹೊಡೆದು ಕಪಿ ಆಗೋದ್ರಿ. ಅದ್ಯಾಕಂದ್ರೆ ಅದ್ರ ಒಳಗಡೆ ಬರೀ ತಾಪತ್ರ ಅನೇದ ತುಂಬಿತಂತ. ತಿಳಿದೇನ್ರಿ ಇದು ತಾಪತ್ರ ಅನೇದ ತುಂಬದೈತ್ರಿ ಒಳಗಡೆ. ತಾಪತ್ರ ಯೋಚನೆ ನೋಡಿಲಿ. ಓ 3 ಒಂದ್ ಫೇಲ್ ಆದ್ರೂ 2 ಪಾಸ್ ಆಯ್ತವ. ಒಂದ್ ಫೇಲಾನು ಪಾಸ್ ಆಯ್ತಲ್ವಾ. ನೀವು ಪಾಯಸ ಕೊಡ್ರಿ, ಬಿಸಿ ಆರೈತ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗ್ ಮಾಡಿದೆ ಕಣೋಳಿ. 2 ಗಂಟೆ ಒತ್ಕ ಬರಕ್ ಹೋದ್ರಿ, ಅದಕ್ಕಿಂತ ತುಕ್ಕವಾಗದ ಕಣ್ರಿ ಇದು. ಚಾನ್ಸ್ ಅಲ್ವಾ. 2 ಗಂಟೆ ಬಿಚ್ಚಿದ್ರಲ್ಲ ಬರ್ರಿ, ಹೊಟ್ಟೆ ಕಿಚ್ಚು ಅನ್ನೋದು ತುಂಬಿತ್ತು. ಇದೇನ್ರಿ ಇದು, ಒಂದಲ್ಲಿ ತಾಪತ್ರ ಒಂದು ಹೊಟ್ಟೆ ಕಿಚ್ಚು ತುಂಬದಲ್ರಿ ನಿಮ್ನ ಕಣ್ರಿ. ಮಿಸ್ ಹೊಡಿತ ಕೂಸಿ ನನ್ ಗಂಟೆದ ಕಸಕಸ ಪೈಸ ರಸರಸನ್ ಕಕ್ಕಿಸ್ತೀನಿ. ನಿನ್ ತಿಥಿ ಮಾಡವನೆ, ನಿನ್ನ ಆಯ್ತು ಹೊಡೆದವನೆ. ಇನ್ನೂ 1 ಗಂಟೆ ಕಡಿಮೆ ಅದ, ಆಗ್ಲೇ ಜಗಳ ಹತ್ಕತ್ತದಲ್ಲಪ್ಪ. ನೀ ಕುಡಿಬೇಡ ಪಾಯಸ ಕೆಳಗಿಡು. ಬೇಡ ಇಡು ಕೆಳಕಡು. ನಿನ್ ಡೌಟ್ ಬರ್ತದ ನಿಮ್ಮೆಲ್ಲ. ಬೇಡ ಇಡು ಕೆಳಕ. ಹೋಗಿ 3 ಗಂಟೆ ಹೊತ್ತಿಗೆ ಬರಕ್ ಹೋದ. ನೀವ್ 2ಕ್ಕಿಂತ ತುಕ್ಕಾಗದ ಕಣ್ರಿ. ಬಿಡೋಗ್ರ ಚಾನ್ಸಾ. 3 ಗಂಟೆ ಬಿಚ್ಚದ್ರೊಳ ಬರೀ ಕಣ್ಣೀರು ಅನ್ನೋದು ತುಂಬಿತ್ತು. ಒಂದಲ್ಲಿ ತಾಪತ್ರ, ಒಂದಲ್ಲಿ ಹೊಟ್ಟೆ ಕಿಚ್ಚು, ಒಂದೊಂದು ಕಣ್ಣೀರು. 3 ಯಾರಿಗೂ ಬೇಡ ಅಂತ ಕೈಲಾಸದಲ್ಲಿ ಅಟ್ಲಲ್ಲಿ ಬುಟ್ ಕಟ್ಕೊಂಡ್ ಬಿದ್ದಿತ್ತು. ಬಡ್ಡಿಗಣ ಒತ್ಕೊಂಬಂದ್ ಇಟ್ಬಿಟ್ಟಲ್ಲಪ್ಪ, ಒತ್ಕತ್ತು ಜಗಳ. ಒತ್ಕೊಂಬಂದ್ರೆ ಮಾಡಕ್ ಕೆಲಸ ಇಲ್ಲ. ಒಂದು ಆಸ್ತಿ ಒಳಗ ನಿಮ್ ಅಲ್ಲ ನಿನ್ ಸಾಪಲ್ಲ ಸಿಗಾಕ ನಿನ್ ಕಣ್ಣಿಗೆ ಹೋಗ, ನಿನ್ ಕಣ್ ಬೇರೆ ನಿನ್ ಜೊತೆ ತಿನ್ಕಳ, ನಿನ್ ತಿಥಿ ಮಾಡ, ನಿನ್ ಆಸ್ತಿ ತೊಡ್ದಾಗ ನಿನ್ ಕೊರೋನಾ ಮನ್ಸಾಯ, ಡೆಡಬಲ್ ಸಾಯ, ಒಮ್ಮಕ್ಕಿನ ಮನ್ಸಾಯ, ನಿನ್ ಚಟ್ಟ ಮಕ್ಕಳು ಮಾಡ, ನಿನ್ ಲಾರಿ ಎತ್ತಸ, ನಿನ್ ಟ್ಯಾಕ್ಸ್ ಹೊಡ್ತಸ, ನಿನ್ ತಿಥಿ ಮಾಡ, ನಿನ್ ಸಂತ ಬಿಟ್ಟು ಆಟಡಿಸ, ನಿನ್ ಆಸ್ತಿ ತೊಡ್ದಾಗ ನಿನ್ ಚಟ್ಟ ಮಕ್ಕಳು ಮಾಡ, ನಿನ್ ಆನ ತುಳಿಯ. ಇಲ್ಲಿ ಕೂತರೆ ಹೆಂಗಸ್ರಿಗೆ ಒಬ್ಬರು ಬೋಯದೇ ಗೊತ್ತಿರಲಿಲ್ಲ, ಎಲ್ಲ ಕಲ್ತ್ಕೊಂಡ್ರಲ್ಲ. ಇವ್ರಿಗೆ ಬೆಳಗೊಂಡ್ ರೌಂಡ್ ಬಂದ್ ನೋಡಿ ಗೊತ್ತಾಯ್ತು ಹೆಂಗ್ ಬೈತಾರ ಅಂತ ಗೊತ್ತಿಲ್ಲ. ನನ್ಗಿದ್ದು ಚೆನ್ನಾಗ್ ಬೈತಾರ. 3 ಗಂಟೆ ಹೊತ್ಕೊಂಬಂದ್ರೆ ಮಾಡಕ್ ಕೆಲ್ಸ ಆಯ್ತು ತೊಡ್ದಾಗಮ್ಮ. ಪರಮೇಶ್ವರ ಅಲ್ಲೇ ಬ್ಯಾಡ ಬ್ಯಾಡ ಮೇಲೆ ಯಾಕೆ ಹೊತ್ಕೊಂಬಂದ್ರೆ ಮಾಡಕ್ ಏನಿಲ್ದೆ. ನಂಗೆ ಹೆಂಗ್ ಗೊತ್ತ ಹಿಂಗ ಆಯ್ತ ಅಂತ ತಂದ್ಬಿಟ್ಟ. ಬೇಡ ಅಂದ್ರು ತಂದ್ಬಿಟ್ಟ. ತಂದ್ಬಿಟ್ಟ ಯಾನವೇ ಮಾಡೋದು. ಈಗ ಚಿನ್ನ ಬೆಳೆ ಬುತ್ತರ ತಾಗಿರ ಬೇಕಂದ್ರೆ ಮಡಿಕಡೆ ಮಿಕ್ಕಿಂದ ಕರಗಿಸ್ಕೊಂಡು ಭೂ ಹೋಗ್ತಲ್ಲಿ ಮಡಿಕೋಬೋದಾಯ್ತು. ಈ ಹೊಟ್ಟೆ ಕಿಚ್ಚಕೊಂಡಿರೋ ತಾಪತ್ರೆ ನಾ ಮಡಿಕಳಕದ್ದ. ಈ ತಿರುಪತಿ ನಂಜನಗೂಡು ಧರ್ಮಸ್ಥಳಕ್ಕೆಲ್ಲ ಹೋಗಿದ್ ಬಂದ್ರೆ ಪ್ರಸಾದನ ಊರಿಗೆಲ್ಲ ಹಂಚಲ್ವಾ. ಹಂಗಾಗಿ ಅಷ್ಟ ಹಂಚ್ಬಿಡ್ತೀನಿ. ಹೋಗು ನೀ ಮನೇಲಿ ಸಿಕ್ಕಾಕಬೇಡ. ಆಯ್ತು ಬಿಡು. ಕೋಟೆ ಸೈಡ್ ಹೋಗ್ಬೇಕಾದ್ರೆ ಇಲ್ಲಿಗೂ 2 ಕಿಲೋ ಇಳಿಸ್ಬಿಟ್ಟು ಹೋದ್ರಂತ. ಯಾವ ಊರ್ಲಿಲ್ಲ ಹೊಟ್ಟೆ ಕಿಚ್ಚು ಕಂಡಿರೋ ತಾಪತ್ರ. ಇಲ್ಲ ಸ್ವಲ್ಪ ಕಮ್ಮಿ ಎಲ್ಲ ಸೇರಿದಾರಲ್ವಾ. ನಿಮ್ಮ ಮಧ್ಯೆ ಏನಾದ್ರು ನಿಮಗೆ ಅದು ಹೊಟ್ಟೆ ಕಿಚ್ಚದ ಅಂತ ತಿಳ್ಕೊಳ್ಳೋದು. ಎದ್ದೋದ್ರತ ನಾವೆಲ್ಲ ಭಗವಂತನ ಸಾಕಾರ ಹೊಟ್ಟೆ ಕಿಚ್ಚು ಅನ್ನೋದಕ್ಕೆ ಕತೆ ಬರೋದು. ಇಲ್ಲಿ ನಮ್ಮ ಕಥೆಯಲ್ಲಿ ದೇವತೆಗಳಿಗೆ ಹೊಟ್ಟೆ ಕಿಚ್ಚು ಬಂತಲ್ಲ. ದೇವೇಂದ್ರ ಹೇಳ್ತಾನೆ, ಈ ದಾನವರಿಗೆ ಮಾಡ ಕೆಲಸ ಇಲ್ಲ ಅಂತ ಕಾಣುತ್ತೆ. ಪರಮಾತ್ಮನ ವರಫಲವನ್ನಾಗಿ ಕೇಳಿ ಶಿವ ಅವರಿಗೆ ವರ ಕೊಟ್ಬಿಡೋದು. ಈಗ ಶಿವ ಏನಂತ ವರ ಕೊಟ್ಟ, ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ವರ ಕೊಟ್ಟುಬಿಟ್ನಲ್ಲ. ಹಪ್ಪಿ ತಪ್ಪಿ ಏನಾದ್ರೂ ಅದನ್ನ ರಾವಣ ತಿಂದ್ಬಿಟ್ರೆ ಚಿರಂಜೀವಿ ಆಗಿ ಹೋಗ್ತಾನೆ. ಇಲ್ಲ ಯಾವುದೇ ಕಾರಣಕ್ಕೂ ಅದನ್ನ ರಾವಣ ತಿನ್ನಬಾರದು. ದೇವತೆಗಳಾದ ನಾವು ತಿನ್ನಬೇಕು. ಇಂದ್ರ, ಅಗ್ನಿ, ವಾಯು, ನಡಿರಿ ನಾವು 4 ಭೂಲೋಕಕ್ಕೆ ಹೋಗಿ ಆ ಪ್ರಸಾದವನ್ನು ತಿಂದು ಹಂಚ್ಕೊಬಿಡೋಣ. ನಡ್ರಿ ಅಂತ ಭೂಲೋಕದ ಕಡೆ ದಿಗ್ಗನ ಪ್ರತ್ಯಕ್ಷರಾದವು. ಸ್ವಲ್ಪ ತಾಳೆ. ಅವಳು ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿರೋದ್ರಿಂದ ಸಮುದ್ರಾಜನ ಕರೆಯೋಣ. ದೊಡ್ಡದಾದ ಹಲೆ ಬೀಸಿಕೊಂಡು ಲಿಂಗ ಪ್ರಸಾದಗಳನ್ನೆಲ್ಲ ಕೋಚ್ಕೊಂಡು ಬರ್ತಾನೆ. ಬೇಕಾದ್ರೆ ಅವನಿಗೊಂದು ಪಾಲು ಕೊಡುವ. ಏನಂತೀರಪ್ಪ, ಆಗ್ಬೋದಲ್ವಾ? ಭೂಲೋಕಕ್ಕೆ ಬಂದದ್ದೇ ಸಮುದ್ರರಾಜನ ಹೋಗ್ತಾರೆ. ಸಮುದ್ರರಾಜ ಸಾಗರದಡಿಯ ದಿಗ್ಗನ ಪ್ರತ್ಯಕ್ಷನಾದ ಸಮುದ್ರರಾಜ. ಓಹೋ, ಏನ್ರಪ್ಪ ಇಂದ್ರ, ಅಗ್ನಿ, ವರುಣ, ಯಮ ಎಲ್ಲ ಒಟ್ಟಿಗೆ ಬಂದ್ಬಿಡ್ತೀರಿ, ಏನ್ ಸಮಾಚಾರ? ಏನಿಲ್ಲ ಕಣಯ್ಯ, ನೀನು ತೀರದಲ್ಲಿ ಯಾರೋ ಒಬ್ಬಳು ಲಿಂಗ ಪೂಜೆ ಮಾಡ್ತಾವಳು ಹೆಂಗಸು. ಅವಳು ಪೂಜೆ ಮಾಡ್ತಿರೋದಕ್ಕೆ ಶಿವನ ಆಶೀರ್ವಾದ ಆಗಿದೆ. ನೀನೇನು ಮಾಡ್ಬೇಕಾಗಿಲ್ಲ. ದೊಡ್ಡದಾದ ಹಲೆ ಬೀಸ್ಕೊಂಡು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿಗೆ ಬಂದ್ಬಿಟ್ರೆ ನಿನಗೊಂದು ಪಾಲು ಕೊಡ್ತೀವಿ ಕಣ. ಯೋಚನೆ ಮಾಡು. ಈ ದೇವತೆಗಳ ನನ್ನ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿರೋಣ ಯಾರು ಅನ್ಕೊಂಡ್ರಿ? ಮಲ್ಲ ತಿರುಮೋನ ಜಗದೇಕಮಲನಾಗಿರ್ತಕ್ಕಂಥ ದಶಕಂಡಧರನಾದ ರಾವಣನ ತಾಯಿ ಕೈಕಸಾದೇವಿ. ನಾನೋಗಿ ಅವಳ ರಥಭಗ್ನ ಮಾಡೋದು, ಅವಳು ಅಳ್ಕೊಂಡಾಗಿ ಮಗನಿಗೆ ಹೇಳೋದು, ಮಗನ ನನ್ನ ಜಗತ್ತಿನಲ್ಲಿ ಹುಟ್ಟೇ ಬಾರ್ದಾಗಿ ತೋರಿಸೋದು. ಯಾರೇ ಬೇಕು, ನೀವು ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಇದು ಕೇಳಿಬೇಡಿ. ಆ ಕಣ್ಬೇಡ ಕಣಪ್ಪ ಸಮುದ್ರರಾಜ. ಅವಳು ಇನ್ನಿನ ತೀರದಲ್ಲಿ ಪೂಜೆ ಮಾಡ್ತಿರೋದ್ರಿಂದ ಈ ಕೆಲಸ ನೀನೇ ಮಾಡ್ಬೇಕು ಕಣಯ್ಯ. ಇದೊಂದು ಕೆಲಸ ಮಾಡ್ಕೊಟ್ಬಿಡಯ್ಯ. ಸರಿ, ನೀವೆಲ್ಲ ಈಗ ನಿಂತಿರಿ. ನಾನು ಹೀಗೆ ಹೋಗಿ ಇದೀಗ ಬರ್ತೀನಿ ಅಂತ ನಡು ಸಮುದ್ರದ ಮಧ್ಯದಲ್ಲಿ ಎದ್ದು ನಿಂತ ಸಮುದ್ರರಾಜ ದೊಡ್ಡದಾದ ಹಲೆ ನಿರ್ಮಾಣ ಮಾಡ್ತಾ ಇದ್ದಾನೆ. ಹಲೆ ರಭಸವಾಗಿ ಎದ್ದದ್ದೇ ಸಮುದ್ರ ತೀರದ ಕಡೆ ಭಯಂಕರವಾಗಿ ಬರ್ತಾ ಇದ್ರೆ ಇತ್ತ ಸಖ್ಯರನ್ನು ನೋಡ್ತಾರೆ. ಅಯ್ಯೋ, ದೊಡ್ಡದಾದ ಹಲೆ ಬರ್ತಾ ಇದೆ, ಸಿಕ್ಕಿದವರು ಯಾರು ಮುಳಿಯಲ್ಲ. ಅಮ್ಮ, ತಾಯಿ ಎದ್ದೇಳಿ, ಹಲೆ ಬರ್ತಾ ಇದೆ ಎದ್ದೇಳಿ. ಬಹಿರ್ ಪ್ರಪಂಚದ ಹರಿವೇ ಇಲ್ಲದೆ ಭೂಲೋಕಕ್ಕೆ ಕೈಲಾಸಕ್ಕೆ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪಾಶಾಗೆ ಕರೆತಿದ್ದ ತಾಯಿಗೆ ಏನೂ ಕೇಳ್ತಾ ಇಲ್ಲ. ಅಯ್ಯೋ, ಇವಳು ನುಡ್ಸೋಕೋಗಿ ನಾವು ಸಾಗಬೇಕಾಗುತ್ತೆ. ಬನ್ನಿ ಎಲ್ಲ ಓಡೋಗೋಣ ಅಂತ ಎಲ್ಲ ಬಿದ್ದು ಓಡಾಗ್ತಾ ಇದ್ರೆ
ನಡು ಸಮುದ್ರದಿಂದ ಬಂದ ಅಲೆ ತೀರದಲ್ಲಿ ಕುಳಿತಿರುವ ಕೈಕಸಾದೇವಿಯನ್ನ ಒಂದೇ ಸಾರಿ ಅಪ್ಪಳಿಸಿದೆ. ಅಪ್ಪಳಿಸಿ ಅವಳನ್ನು ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಎಷ್ಟೋ ಹೊತ್ತಾದ್ಮೇಲೆ ತಾಯಿಗೆ ಎಚ್ಚರ ಆಯ್ತು. ನನ್ನ ಲಿಂಗವೆಲ್ಲಿ, ಪ್ರಸಾದವೆಲ್ಲಿ? ಸಖಿರೆ, ನಾನು ಪೂಜೆ ಮಾಡ್ತಿದ್ದೆ, ಲಿಂಗ ಪೂಜೆ ಪ್ರಸಾದಗಳೆಲ್ಲಿ? ಅಮ್ಮ, ಅದೊಂದು ದೊಡ್ಡ ಕತೆ. ರಭಸವಾಗಿ ಹಲೆ ಬಂದಿದ್ದೆ, ನಿಮ್ಮನ್ನ ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಕೊಂಡು ಹೊಟ್ಟೋಯ್ತಮ್ಮ. ಸದ್ಯ ನೀವು ಉಳ್ಕೊಂಡ್ರಲ್ಲ, ನಮಗದೇ ಪುಣ್ಯ. ಬನ್ನಿ ಅರಮನೆಗೆ ಹೋಗೋಣ. ಏನು, ನಾನು ಪೂಜೆ ಮಾಡ್ತಿದ್ದೆ ನನ್ನ ಮಗನ ಒಡತಿಗೋಸ್ಕರವಾಗಿ, ಆ ವ್ರತ ಭಗ್ನವಾಯಿತು ಅಂದ್ರೆ ನನ್ನ ಮಗನಿಗೆ ಏನೋ ಕಂಟಕವಾಗಿದೆ ಅಂತ ತಾನೇ ಅರ್ಥ? ಇಲ್ಲ ಇಲ್ಲ, ಹೇ ಶಿವ, ಹೇ ನಾರಾಯಣ, ನನ್ನ ಮಗನಾಗಿರ್ತಕ್ಕಂಥ ರಾವಣ ಅಮ್ಮ ಅಂತ ಬಂದು ನನಗೆ ಮುಖ ತೋರಿಸುವ ತನಕ ಇವತ್ತಿನಿಂದ ಪರಿಯಾಗಿ ನಾನು ಉದ್ದರಣೀಯ ತೀರ್ಥವನ್ನು ಕೂಡ ಸೇವಿಸಲಾರೆ. ಇದು ಸತ್ಯ 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 ಅಂತ ಅಲ್ಲಿ ಬಿದ್ದಿರೋ ಮರಳಿನ ಎರಚಾಡ್ತಾಳೆ, ಗೋಳಾಡ್ತಾಳೆ. ಇವಳ ಗೋಳಾಟ ಆಕಾಶಕ್ಕೂ ಭೂಲೋಕಕ್ಕೂ ತಿಳಿಯದಂತಾಗಿದೆ. ಪೂಜೆ ಮಾಡಿ. ಸಹಿಸೆನು ನಾ ಜೀವನದ ವ್ಯತೆಯ ಹರನ ಶಾಪ ಪಡೆಯುವುದೆಂದೋ ಸಹಿಸಲಾರೆ ಈ ಪರಿತಾಪವ. ಪರಮೇಶ್ವರ, ನಾ ಅದನ ಶಾಪ ಪಡೆಯುವುದೆಂದೋ ಸಹಿಸಲಾರೆ ಈ ಪರಿತಾಪವ. ಸಹಿಸೆನು ನಾ ಈ ಪರಿಯ ನೋವನು. ರೋಗವು ದೇಹದ ಯೋಗ ಫಲ, ಭೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಪರಮೇಶ್ವರ, ಪರಮಾತ್ಮ, ಈ ರೋಗವು ದೇಹದ ಯೋಗ ಫಲ, ಭೋಗಿಯ ತಪವೇ ಮೋಕ್ಷಕ್ಕೆ ಮೂಲ. ಎಲೆ ಜೀವ, ಎಲೆ ಜೀವ, ಎಲೆ ಜೀವ, ಎಲೆ ಜೀವ, ಸಹಿಸೆನು ನಾ ಜೀವನದ ವ್ಯತೆಯ. ಮಾನವ ಜೀವನದ ಬವಣೆಯ ರೋಗವನರಿತು ಪರಿಹರಿಸೋ. ಮಾನವ ಜೀವನದ ಬವಣೆಯ ಮೋಕ್ಷವನರಿತು ಪರಿಹರಿಸೋ. ಜ್ಞಾನ ವಿಧಾನ, ಜ್ಞಾನಾಭರಣ, ರಘುನಾಭರಣ, ಭವಭಯ ಹರಣ. ಜ್ಞಾನ ವಿಧಾನ,
ಸಹಿಸೆನು ನಾ ಜೀವನದ ವ್ಯಥೆಯ ಜೀವನದ ವ್ಯಥೆಯ ಜೀವನದ ವ್ಯಥೆಯ ಜೀವನದ ವ್ಯಥೆಯ ದಿನವೊಂದು ದಿನ ಎರಡು ಕರದಲ್ಲಿ ಕಳೆಯಿತೀಗ ವಾರ ದಿನ 1 2 3 4 ಅಂತ ಒಂದು ವಾರ ಕಳೆದು ತಿಂಗಳ ಹತ್ರ ಬರ್ತಾ ಇದೆ. 21 ದಿವಸವಾಗಿದೆ. ತಾಯಿಯಾದವಳು ಹಾಸಿಗೆ ಹಿಡಿದ್ಬಿಟ್ಟು ಅವಳು ಯಾಕೆ ಉಪವಾಸ. ಹಿಂದಿನ ಕಾಲದಲ್ಲಿ ಉಪವಾಸ ಅಂದ್ರೆ ಬಹಳ ಕಟ್ಟಿಟ್ಟ ಮಾಡ್ತಿದ್ದು. ಊಟನೇ ಮಾಡದೆ ಉಪವಾಸ ಮಾಡ್ತೀನಿ ಹಿಂದಿನ ಕಾಲದಲ್ಲಿ. ಅದಕ್ಕೂ ಹಿಂದಿನ ಕಾಲದಲ್ಲಿ ನೀರು ಕುಡಿದೆ ಉಪವಾಸ ಮಾಡ್ತಾ ಇದ್ರು. ಅದಕ್ಕೂ ಹಿಂದಿನ ಕಾಲದಲ್ಲಿ ಉಗುಳುಂಗದೆ ಉಪವಾಸ ಮಾಡ್ತಾ ಇದ್ರು. ಅದಕ್ಕೂ ಹಿಂದಿನ ಕಾಲದಲ್ಲಿ ಉಸಿರು ಕಟ್ಟಿಕೊಂಡು ಉಪವಾಸ ಮಾಡ್ತಾ ಇದ್ರು. ನಮೀಗಿನ ಕಾಲದಲ್ಲಿ ಉಪವಾಸ ಮಾಡಿದ್ರೆ ಅಪವಾಸ ಮಾಡ್ತಾರ ಅಷ್ಟೇ. ಕೆಲಕಡೆ ನೋಡಿರ್ಬೇಕು. ನೋಡಿ ಸ್ವಾಮಿ, ನಾವು ಬೆಳಗ್ಗೆಯಿಂದ ಊಟ ಗೀಟ ಏನು ಮಾಡ್ತಲ್ಲ ಸ್ವಾಮಿ. ಒಟ್ಕ ಸ್ವಾಮಿ ಓನ್ಲಿ ಫಲಾರ ಸ್ವಾಮಿ. ಪಲಾರ ಅಂದ್ರೆ ಸ್ವಾಮಿ ಸೇರುವರು ಉಪ್ಪಿಟ್ಟು ಚಂಬೋರು ಕಾಪಿ ಶಂಭೋ ಮಹಾದೇವ, ಅದು ಅಷ್ಟೇ ಅಷ್ಟೇ ಸ್ವಾಮಿ. ಅಷ್ಟೇ ಅಷ್ಟೇ ಅಷ್ಟೇ. ಅದಕ್ಕಿಂತ ಬೇಕಾ ಸ್ವಾಮಿ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ. 2 ದಿನ ಊಟ ಮಾಡ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಊಟ ಅಲ್ಲ ಅದು, ಊಟ ಫಲಾರ ಅದು. ಫಲಾರ ಅದು ಬೆಳಿಗೊಂಡ್ ಟ್ರಿಪ್ಪು, ಸಂದ್ಗೊಂಡ್ ಟ್ರಿಪ್ಪು, ಮಧ್ಯ ಒಂದು ಲೋಟ ಅದು ಅಷ್ಟೇ ಅಷ್ಟೇ ಅಷ್ಟೇ. ಹಾ. 2 ದಿನ ಊಟ ಮಾಡ್ಲಿಲ್ಲ ಅಂದ್ರೂ ತಡತ್ತ ಸ್ವಾಮಿ. ಅದಕ್ಕಿಂತ ಬೇಕಾ? ನೋಡಿ, ಸೇರುವರು ಉಪ್ಪಿಟ್ಟು ಚಂಬೋರು ಕಾಪಿ ಅದಕ್ಕಿಂತ ಬೇಕಾ ಅಂತ. ಇನ್ ಕೆಲ ಕಡೆ ನೋಡಿ ಸ್ವಾಮಿ, ನಾವು ಊಟನೂ ಮಾಡ್ತಾ ಇಲ್ಲ, ಫಲಾರನೂ ಮಾಡ್ತಾ ಇಲ್ಲ ಸ್ವಾಮಿ. ಮತ್ತೆ ಹೊಟ್ಟೆ ಏನ್ ತಿಂದ್ರಿ ಸ್ವಾಮಿ? ಬೆಳಿಗ್ಗೆಯಿಂದ ಒಂದೇ ಒಂದು ಅಂಗಡಿರೋದು ಸ್ವಾಮಿ. ಒಂದೇ ಒಂದು ಹಣ್ಣು ಸ್ವಾಮಿ. ಒಂದೇ ಹಣ್ಣು, ಒಂದೇ ಹಣ್ಣು. ಒಂದ್ ದ್ರಾಕ್ಷಿ ಏನಾಗತ್ತ ಸ್ವಾಮಿ? ಒಂದು ರಾಕ್ಷಿರೋದಕ್ಕೇನ್ರಿ, ಕಿತ್ತಣ್ಣು ಹುಳಿ ಆಗಲ್ಲ ಬಿಡಿ. ಕೆಮ್ಮಲು ಅದು ಸೇಬಾದ್ದ ನಮಗೆ. ಮೊನ್ನೆ ಅದಪ್ಪ ಜೈಪುರ ಸಂತಕ್ಕೆ ಹೋಗಿದ್ನಲ್ಲ, ಊರ್ ಸಂತಕ್ಕೆ ಹೋದ ಸಿಕ್ನಿಲ್ಲ, ಜೈಪುರ ಸಂತಕ್ಕೆ ಹೋಗಿದ್ನಲ್ಲ, ಬಾರಿ ಮುಳ್ಳು ಹಾಕ್ಬಿಟ್ಟಿತ್ತು. ಹೌದಾ ಸ್ವಾಮಿ? ಅಳ್ಸುನ್ ತೊಳ 80 ತೊಳೆ ಬಿತ್ತು ಸ್ವಾಮಿ. ಐಕ್ಳು ಒಂದ್ ತೊಳ ಕೊಳದೆ ಬಿತ್ತ ಬೆಳಕ ನಾನೇ ತಿನ್ಕೊಂಡೆಲ್ಲ. ಬೆಳಗ್ಗೆ ಎದ್ದೊಂದು ಸ್ವಾಮಿ, ಒಂದೇ ಹಣ್ಣು. ಒಂದೇ ಹಣ್ಣು 80 ಅದಕ್ಕಿಂತ ಬೇಕಾ ಸ್ವಾಮಿ? ಮಧ್ಯ 3 ದಿನ ತಿನ್ನಿಲ್ಲ ಅಂದ್ರೆ ತಡ್ಕತ್ತಾವ ಸ್ವಾಮಿ. ನೋಡಿ, ನಮ್ಮ ಈಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಅಪವಾಸ ಮಾಡ್ತಾರೆ. ಈ ಉಪವಾಸ ಅನ್ನೋದು ಮಾಡಿದ್ರೆ ನಮ್ಮ ಹಳ್ಳಿ ಕಡೆ ನಾಗರ ಪಂಚಮಿ ಷಷ್ಠಿ ಅಂತ ಮಾಡ್ತಾರೆ. ಇಲ್ಲೂ ಮಾಡ್ತಾರೆ ಒಟ್ಟಲ್ಲಿ ಎಲ್ರೂ. ಏನ ನಾಗರ ಪಂಚಮಿ ಷಷ್ಠಿ ಅಂದ್ರೆ ಅಲ್ಲಿ 1 ಹೊತ್ತು ಅಂತ ಮಾಡೋದು ಅಂದ್ರೆ ಒಪ್ಪತ್ ಬಿಟ್ಬಿಡೋದು ಊಟ ಮಾಡಿದೆ. ಆ ನಾಗರ ಪಂಚಮಿ ಷಷ್ಠಿನ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂದ್ರೆ 1 ತಿಂಗಳು ಅಂತಾನೆ ಅಟ್ಲ ಮೇಲಿರೋ ಸಾಮಾನೆಲ್ಲ ಇಳಿಸ್ಬಿಟ್ಟು ಗಸ 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 ಅಂತ ತೊಳೆದ್ಬಿಟ್ಟು ಪುನಃ ಅಟ್ಟ ಮೇಲೆ ಹಿಡ್ದದೆ. ದೊಡ್ಡ ಬಂದಿತ್ತಪ್ಪ ಅದಕ್ಕೆ ಮಡಿಯಪ್ಪ, ಮಡಿಯೋದು. ಮನೇಲಿರೋ ಬಟ್ಟೆನೆಲ್ಲ ತಗೊಂಡೋಗಿ ಕೆರೆಗೆ ಎರ್ಸಿ ಚೆನ್ನಾಗಿ ಹೋಗೋದು ಬಗದು ಮಾಡಿ ಪುನಃ ತಗೊಂಬಂದ್ ಇಟ್ಬಿಟ್ಟು ಅಲ್ಲಿ ಒಂಚೂರು ತಿತ್ತ ಇಟ್ಬಿಟ್ಟು 1-2 ಸೊಪ್ಪು ಇಟ್ಬಿಟ್ಟು ತಗ ಮಡಿ ಮಡಿ ಅನ್ಕೊಂಡು ಐಕ ಮಕ್ಕಳಿಗೆಲ್ಲ ವಾಡ್ಕೊಂಡು ದುಬ್ಬುಸ್ಕೊಂಡು ಸುಮ್ನೆ ನೀನು ಹೊಡಿತೀರಿ, ನಿಮ್ಮ ಅಪ್ಪನ ಹೊಡಿತೀರಿ ಬಿಟ್ಟ ಕುಸ. ಇಲ್ಲಿ ಮಡಿ ಮಾಡ್ತಾ ಇರೋದು ಒಂದ್ ಕಡೆಯಿಂದ. ನಿಮ್ಮ ಅಪ್ಪ ಇರೋದ ಅಂಕಲ್ ಕಲ್ತಾವ್ ಕೂತಾನ. ಏನ್ ಮಾಡ್ತಾ ಇದ್ದನು ಅವ್ನಿಗ? ಮಡಿ ಮಾಡ್ತಾ ಇರೋದು ಎಂಜಿನ್ ಮಾಡ್ಕೊಂಡು ಒಳಗ್ ಬರ್ಬೇಡ, ಪುನಃ ಫಸ್ಟ್ ಇದ್ ಮಾಡ್ಬೇಕೈತೆ ಎಲ್ಲನೂ. ಒಳಗ್ ಬಂದು ಇಟ್ಕೋಗ ಪುನಃ ಒಳಗ್ ಬರಂಗ, ಪುನಃ ಕೈ ಮಕ್ಕ ತೊಳ್ಕೊಂಡ್ ಒಳಗ್ ಬರ್ಬೇಕೇನು? ಆಯ್ತು ಬಿಡವ. ಈ ತರ ಎಲ್ಲ ಬೈಕೊಂಡು ಮಾಡ್ಕೊಂಡು ಈ ಬಂಧನದಲ್ಲೂ ಮಾಡೋ ಒಂದಿನ ಯಾರಪ್ಪ ಮಡಿನ ಆ ಗಂಡಿಗೆ ಬಿಡೋದು. ಕುಸ ಉತ್ತಲಿದ್ದು ನೋಡ್ಕೋಬೇಕು ಹೋಗಿ. ಕೂಲ್ ಮನೆ ಇಂಚೋದಕ್ಕವ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಉತ್ತಕ್ಕೆ ಹೋಗ್ತಾನೆ ಬರ ಗಂಟ ಒಂದ್ ಗುಡ್ಗು ನೀರು ಕೊಡಂಗಿಲ್ಲ. ಹೋಗಿ ಮನೆಗೆ ಹೋಗಿ ಬೇಗ ಹೋಗಿ. ಆಯ್ತು. ಐಕ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಪುನಃ ಆಟ್ಲ ಮೇಲೆ ಸಾಮಾನೆಲ್ಲ ಇಳಿಸ್ಬಿಟ್ಟು ಹುಣಸಣ ಹಾಕಿ ಬೆಳೆದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಅದೇನ್ ಕುಷ್ಟ್ರೋ ಬಂದಿತ್ತಪ್ಪ ಅದಕ್ಕೆ ಅಂತ ಮಡಿಯಪ್ಪ ಮಡಿ. ನಮ್ಮ ಮನೆಯನ್ನೆಲ್ಲ ತಾರಿಸಿ ಹಂಚ್ಕೊಂಡು ನೀರು ಎಡ್ಸ್ಬಿಟ್ಟ. ಹಂಚೇನ್ ಮಾಡಿತ್ತು ಅಂತ ಕಾಕಪಿಗಳು ಓಡಾಡಿರ್ತಾವ ಅಂತ ಅದಕ್ಕೆ ಅದು ಎಲ್ಲನೂ ತೊಳೆದು ಬೆಳಿಗ್ಗೆ ಮಾಡೋ ಗಂಟೆ ಅವಳು ಮಲಿಕಳ ಗಂಟೆ 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಆಗಿರುತ್ತ. ಆಗ್ಲೇ ಚೆನ್ನಾಗಿ ತಿಂದ್ಬಿಟ್ಟು ಮಲಗಿರ್ತಾಳ. ಅದು ಬೆಳಿಗ್ಗೆ ಸೇರ್ಕೊಂಡಿರುತ್ತ. ಅದೆಲ್ಲ ಆಯ್ತು ಒಂದೊತ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ತಟ್ಟ ಒಳಗ ಹಣ್ಣು ಕಾಯಿ ಎಲ್ಲನೂ ಹಾಕೊಂಡಿದ್ದೆ. ಆ ಉತ್ತು ತೋಗ್ಬಿಟ್ಟು ಉತ್ತರೆಲ್ಲ ನೀರಾಕ ಚೆನ್ನಾಗಿ ತಾರಿಸಿ ಆ ಉತ್ತದ ಮಣ್ಣ ಕಣ್ಣು ಮುಗ್ಗೆಲ್ಲ ಸುಮ್ ಬೆಳ್ಕೊಂಡು ಒಂದ್ ತಟ್ಟ ಇಟ್ಬಿಟ್ಟು ಡೈಲಾಗ್ ಹೊಡಿತಾ ನೋಡ್ಬೇಕು. ನಾಗಪ್ಪ ನಾಗಪ್ಪ ನನ್ ಮುತ್ತೈಸ್ತಾನ ಕೊಡುವ ನಾಗಪ್ಪ ನಾಗಪ್ಪ. ನಿನ್ ಗಂಡ ಗುಂಡ್ಕಲ್ಲ ನಿಂತಿಲ್ವ? ಅಲ್ಲೇನ್ ಮುತ್ತೈಸ್ತಾನ ಕೇಳೋದ? ತಿಥಿ ಮಾಡಿಸ್ಬಿಡು. ನಾನು ನಿನ್ ಕೇಳ್ತೀರ, ನಾಗಪ್ಪನ ಕೇಳ್ತೀರ. ತಿಥಿ ಮಾಡ್ಬಿಟ್ಟೆಲ್ಲ ಅದೇನ ಮುತ್ತೈಸ್ತಾನ ಕೇಳಿ ನಿಂಗೆ ಯೋ ಕಟ್ಬಿಟ್ಟಿದೆ ಅವನಂತ. ನೀವ್ ಈ ತರ ಮಾತಾಡ ನಮ್ಮ ಅಪ್ಪನ ಮರ ಕೊಟ್ಟೈತಿ. ನಾನು ಅಳ್ಬೇಡ, ಪೂಜೆ ಮಾಡು. ಮಾಡಕ್ಬಿಟ್ಟಿದ್ವಿ. ಅಳ್ಬೇಡ ನೀನು. ಸುಮ್ಗುಳು ಅಂತ ಹೇಳ್ತಲ್ಲ. ಅಲ್ಲಿ ನಾಗಪ್ಪಿಲ್ಲ ಅಂತ ಅವಳು ಗೊತ್ತು, ಅದಕ್ಕೆ ಅಲ್ಲಿ ಹೋಗಿರೋದವ. ಅಲ್ಲಿ ನಾಗಪ್ಪಿದ್ರೆ ಅವಳ ಯಾಕೆ ಹೋಯ್ತಿದ್ದ? ಇವಳು ಗ್ರಾಚಾರ ಏನನ್ನ ಕೆಟ್ಟಬಿಟ್ಟು ಪಿಳಿ ಪಿಳಿ ಗಾತ್ರಕ್ಕೆ ನನ್ನ ನಿಜವಾದ ನಾಗಪ್ಪ ಎದ್ಬಿಟ್ಟು ಬೇಕಾ. ಮುತ್ತೈಸ್ತಾನವೂ ಇಲ್ಲ, ತಟ್ಟು ಇಲ್ಲ, ಗಂಡನು ಬಿಟ್ಬಿಟ್ಟು ಆರು ಅವ. ಅಷ್ಟೊತ್ತಲ್ಲೇ ಅರ್ಧ ಕಿಲೋಮೀಟರ್ ಹೊಟ್ಟದ ತಕವ. ಈ ಬಂಧನದಲ್ಲಿ ನಾನು ಆಸೆ ಕೇಳ್ತಾ ಇಲ್ಲ. 12ನೇ ಶತಮಾನದಲ್ಲೇ ಬರೆದದ್ದು ಇದು. ಕಲ್ಲನಾಗರ ಕಂಡರೆ ಹಾಲರ ಮರಿಯ, ದಿಟನಾಗರ ಕಂಡರೆ ಕೊಲ್ಲೆ ಮರಯ್ಯ. ನೋಡಿ, ಕಲ್ಲನಾಗರ ಕಂಡ್ರೆ ನಾವು ಹಾಲರಿತೀವಿ, ನಿಜವಾದ ನಾಗಪ್ಪನ ಕಂಡ್ರೆ ಒಡೆದಾಕ್ತಿವಿ.
ಯಾಕೆಂದ್ರೆ ಡಿಸೆಂಬರ್ ಜನವರಿ 20 ಅಂದ್ರೆ ಧನುರ್ ಮಾಸ ಅಂತ ಮಾಡ್ತಾರೆ, ಬಾಳ ಕಟ್ಟಿಟ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆಯಿಂದ ಸಿಟಿ ಕಡೆ ಜಾಸ್ತಿ ಇದು. ಏನೋ ನಾಗರ ಕಟ್ಟತ್ತ 200-300 ಹೆಂಗಸರು ಅಷ್ಟೊತ್ತಿಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಕೊಳ್ಳಿ ತಗೊಳ್ಕೊಂಡು ಜುಟ್ಟು ಬಿಟ್ಕೊಂಡು 2 ದೀಪ ಹಾಸ್ಕೊಂಡು ಗೊಬ್ಬರ ಗಾಡಿ ಹಾಕೊಂಡು ಬರ್ತಾರೆ ಎಲ್ರೂ. ಗೊಬ್ಬರ ಗಾಡಿ ಎಲ್ಲ ಅದು ನೈಟಿಯ ಅದ್ ಯಾವ ಬಡ್ಡಿಗನ್ ಕಂಡು ಹಿಡಿದ ನೈಟಿಯ ನೈಟ್ ಹೊತ್ತು ಹಾಕೊಳ್ಳೇನು ಶುರು ಮಾಡಿದ್ರೆ ಸ್ವಲ್ಪ ಹಗಲೊತ್ತು ಹಾಕೊಳ್ಳೋಕ್ಕೂ ಶುರು ಮಾಡ್ಬಿಟ್ರಿ. ಈಗ ಅದ ಮಾರ್ಕೆಟ್ಗೂ ಅದೇ, ಐಕ್ಳು ಸ್ಕೂಲ್ ಬಿಡಕ್ಕೂ ಅದೇ, ವಾಕಿಂಗು ಅದೇ. ನೈಟಿ ಸೈಜ್ ಟು 80 ಅಂತ. ಅದೇನ ಅರ್ಥ ಆಗಲಿಲ್ಲ. 8-80 ಕಂಡು ಸ್ವಲ್ಪ ಗೊಬ್ಬರ ಗಾಡಿ ಎತ್ತಿನ ತಕ ಬೈತಾರು ಅಂತ. ಹಿಂದಿನ ಕಾಲದಲ್ಲಿ ಸ್ವಾಮಿಗಳು ನಿಲಂಗಿ ಅಂತ ಹಾಕ್ತಿದ್ರು. ಇವ್ರು ಯಾವಾಗ ತರ್ತರದೆಲ್ಲ ಹಾಕಕ್ ಮಾಡಿದ್ರು ಪಾಪ ಅವ್ರು ಹಾಕಂದೇ ಬಿಟ್ಬಿಟ್ರಿ. ಈಗ ಅವ ನೈಟ್ ಯಾಕಂಡ್ ಪಕ್ಕದಾಟೆ ಹೋಯ್ತಿದ್ದಲ್ಲ, ಪಕ್ಕದ ಮನೆ ಕೇಳ್ದ ಅತ್ಕಮ್ಮ ಅದೆಲ್ಲ ಹೋಯ್ತಾ ಇರಲ್ಲ, ಅಷ್ಟೊತ್ತಿಗೆ ಬಿಟ್ಟು ಎಲ್ಲಿ ಹೋಯ್ತಿದ್ರಿ? ನಾಗರ ಕಟ್ಕವ. ನಾಗರ ಕಟ್ಕೋದ್ರೆ ಒಳ್ಳೇದದ್ದವ ಒಳ್ಳೇದದ ಅಂತ ಕೇಳ್ತಿದೆ. ಇವ್ ಚಿಕ್ಕ ಮಕ್ಕಳಿಗೆ ಐಕಿರ್ಲಿಲ್ಲ, 7-8 ಅವರ ಹೋಗಿದ್ ಬಂದ್ಬಿಟ್ಟ. ಸರಿ, ಆಮೇಲೆ 3-4 ಆಗ್ಬಿಟ್ಟು ಏನಕ್ಕ ಐಕಕ್ಕ ನಾಯಿ ಮರಿ ಬಿಡ್ತೋನು. ಒಳ್ಳೇದದ್ದ ಒಳ್ಳೇದದ ಅಂತ ಕೇಳ್ತಿದ್ದಲ್ಲ. ನಾಳೆ ನೀನು ಬಾ ತಗೊಳ. ಅವಳು ಶುರು ಮಾಡಿದ ಗೊಬ್ಬರ ಗಾಡಿ ಹಾಕೋಕ. ಬೆಳಿಗ್ಗೆ ಹೋಗ್ಬಿಟ್ಟು ಉತ್ತುತ್ತ ನೀರ್ದು ಬಂದಲ್ಲ, ಇನ್ಲಟ್ಟಿ ಬಂದಲ್ಲ, ಏನೋ ಅಂದ್ರೆ ಇತ್ಲಿಗೆ ನಿಜವಾದ ನಾಗಪ್ಪ ಬೇಲಿ ಮೇಲೆ ಆಡ್ತಿತ್ತು. ಹತ್ರ ಹೋಗಕ್ಕಾಗಲ್ಲ, ಕಚ್ಬಿಡುತ್ತೆ. ನಿಜ ದೂರದಲ್ಲ ನಿಜವಾದ ನಾಗಪ್ಪ ಬಂದನಂತ ಕೈ ಮುಗಿಬೇಕು ತಾನವಳು. ಮುಗಿಲಿಲ್ಲವ. ಬೀದ್ಗೋಡ್ ಬಂದ್ಬಿಟ್ಟ ಈಚಗ. ಅಯ್ಯೋ ನನ್ನ ಕೈಲಿ 7 ಮಾರ ಇತ್ತೆ. ಅಯ್ಯ ಬನ್ನಿ. ಏನ್ ಎಲ್ರು ಹೋಗ್ಬಿಟ್ಟ ಶಂಕರು ಕರ್ತಿಬಪ್ಪ ಬರ ಪೈಲಿ ತಲೆ ಚಚ್ಚಿ ಹೊಡ್ರಿ, ಚಚ್ಚಿ ಹೊಡ್ರಿ. ಆ ನಾಗಪ್ಪನ ತಲೆ ಚಚ್ಚಿ ಬಾಡ್ದು ಅಂಡಿ ಅದನ್ನ ರಕ್ತ ಜಿಪ್ಪಿ ಮಾಡಿ ಪುನಃ ಸಂಜೆಗೆ ಗೊಬ್ಬರ ಗಾಡಿ ಹಾಕೊಂಡು ನಾಗರ ಕಟ್ಟ ಉತ್ತುತ್ತಾನೆ ಇರಕ್ ಹೋಗಳಲ್ಲ. ನಾಗಪ್ಪನ್ ಮುದುನ್ ಜನ್ಮಕ್ಕಾದ್ರೂ ಒಳ್ಳೇದ್ ಮಾಡ್ದಾನ ನೋಡಿ. ಕಲ್ ನಾಗರ ಕಂಡ್ರೆ ಹಾಲಿರೋದಂತೆ, ನಿಜವಾದ ನಾಗಪ್ಪನ ಕಂಡ್ರೆ ಒಡೆದಾಕದಂತೆ. ನಾನು ಆಸೆ ಕೇಳ್ತಾರೆ, ನಿಜವಾದ ಸತ್ಯ ಇದು. ಕಲ್ಲು ನಾಗರ ಕಂಡರೆ ಹಾಲದವರಯ್ಯ, ತಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಣುವ ಜಂಗಮ ಮಂದರಿಗಿಲ್ಲವೆನ್ನುವರಯ್ಯ. ನೋಡ ಬುದ್ಧಿನ ಗಂಡ ಬುದ್ಧಿಯವ್ರು ಕರ್ಕೊಂಡ್ಬಿಟ್ಟ. ಏನ್ ಶಿವರಾತ್ರಿ ಬುದ್ಧಿನ ಬುದ್ಧಿ ಉಮೇಶು ಚೆನ್ನಾಗಿದೆಯಪ್ಪ. ಚೆನ್ನಾಗಿನಕ ಬುದ್ಧಿ. ಬನ್ನಿ ಬುದ್ಧಿ, ನಮ್ಮ ಮಟ್ಟಿಗೆ ಬಿನ್ನಾಕ್ ಬನ್ನಿ ಬುದ್ಧಿ. ನೀವತ್ ನೋಡ್ಬಿಟ್ಟು ಬಿನ್ನ ಕರೆದ್ಬಿಟ್ರೆ ಬರಕತ್ತಪ್ಪ. ಪೂಜೆ ಮಾಡಿಸ್ಬಿಡ್ತೀನಿ. 1 ವರ್ಷ ಅಂತ ಬುಕ್ ಮಾಡೋರು ಬೇಜನ್ ಜನ ಅವ್ರು. ಶಂಕರಪ್ಪನ ಮನೆ ಬುಕ್ ಮಾಡೋರು 1 ವರ್ಷ ಆತ. ಯಾನ ಬುದ್ಧಿ ದೊಡ್ಡವ್ರೇ ನೋಡ್ತಿದಾರಲ್ಲ. ದೊಡ್ಡವ್ರು ಚಿಕ್ಕಲ್ಲಪ್ಪ, ಯಾರು ಫಸ್ಟ್ ಬುಕ್ ಮಾಡ್ತಾರೋ ಅವ್ರ ಮನೆ ಕೊಟ್ಟೈತಿ ನಾನು. ನೀನ್ ಬೇಕೇ ಬೇಕು ಮುಂದಿನ ವರ್ಷ ಬೇಗ ಬರ್ಕೊಳ್ಳಿ ಬುದ್ಧಿ ಡೇಟಾ. ಸರ್ ನಾ ಬರ್ತೀನಿ ಬಿಡಪ್ಪ. ಹಾಗಾದ್ರೆ ಬನ್ನಿ, ಈಗ ಟೀ ಕುಡ್ಕೊಂಡು ಹೋಗ್ರಿ. ಬನ್ನಿ ಬುದ್ಧಿ. ಅವ್ರ ಮೇಲೆ ಕುಡ್ಕತೀನಿ ಬಿಡಪ್ಪ. ನಮ್ಮ ಮಟ್ಲು ಒಂಚೂರು ಕುಡ್ಕೊಂಡು ಹೋಗಿ ಬುದ್ಧಿ. ನನಗೆ ಬೆಲ್ಲ ಟೀ ಇಷ್ಟ. ಬೆಲ್ಲ ಟೀ ಹೇಳಿ 5 ಕ್ಲಾಸ್ ಮುಡಿಸ್ತೀನಿ. ಬನ್ನಿ, ನಮ್ಮ ಮಟ್ಟ ಮುಡ್ತಾಳ. ಸರ್ ನಡೆಪ ಬನ್ನಿ ಬುದ್ಧಿ. ಕರ್ಕೊಂಡ್ಬಿಟ್ಟ ಬುದ್ಧಿಯವರ ಮಧ್ಯ ಬೆಳಿಗ್ಗೆ ಅಷ್ಟೊತ್ತಿಗೆ ನೋಡಪ್ಪ ಒಂಚೂರ ಅದೇನ ನೋಡಪ್ಪ. ದ್ರಾಕ್ಷಿ ದ್ರಾಕ್ಷಿ ಅವ್ನ ಇಡ್ತಿ ದ್ರಾಕ್ಷಿ ಹಣ್ಣಿನ ದ್ರಾಕ್ಷಿ ಅಂತ ಕರಿತೀನಿ. ದ್ರಾಕ್ಷಿ ಅಂತ ಕೂಕನೆಲ್ಲ ಒಳಗಿದ್ದಲ್ಲ ಇಡ್ತಿ ಅಡ್ಗೆ ಮಲ್ಲಿ. ಏನೋ ಏನೋ ಬುದ್ಧಿಯವ್ರು ಬಂದಾರ, ಒಂದ್ ಗ್ಲಾಸ್ ಬೆಲ್ಲ ಟೀ ಮಾಡ್ಕೋ. ಗ್ಯಾಸ್ ತಿರಗದ ಬಂದಿರೋನು ನಿನಗೂ ಸರಿ ಬೀಳ್ತಾವ ಅಂತ ಅಲ್ಲೇ ನಿಂತ್ಕೊಂಡವ. ಬುದ್ಧಿಯವ್ರಿಗ ಜೀವನಂಗಾಯ್ತು. ಕೂಸು ಉಮೇಶು ದ್ರಾಕ್ಷಿ ಹಾಕೋ ಗೋಡಂಬಿ ಹಾಕಂಗಳನ್ನ ಬರ್ತೀನಿ ಬಿಡಪ್ಪ. ಆಮೇಲೆ ಬರ್ತೀನಿ ಬುದ್ಧಿ. ಸ್ವಲ್ಪ ರಾತ್ರಿ ಎಲ್ಲ ನಿದ್ದಿಗೆಟ್ಬಿಟ್ಟಾಳ ಬುದ್ಧಿ. ಹಬ್ಬ ಶಿವರಾತ್ರಿ ಹಬ್ಬ ಮುಡುಗಿಸ್ತೀನಿ ಸೋಮೇರಿ ಬುದ್ಧಿ. ಅದೇನೋ ಚೂರು ನೋಡಪ್ಪ. ದ್ರಾಕ್ಷಿ ಪುನಃ ಏನ್ರಿ ನಿಮ್ದು? ಬುದ್ಧಿಯವ್ರು ಬಂದ್ರ ಒಂದ್ ಗ್ಲಾಸ್ ಬೆಲ್ಲ ಟೀ ಮುಡ್ಗ. ನಾ ನೋಡ ಅನ್ಬಿಟ್ಟದ ಕಾಲಿ ತಪ್ಪಡದ ಎತ್ತಿ ನಡಟ್ಟಿಗೆ ಎಸ್ಬಿಟ್ಟವ. ಬುದ್ಧರು ಮೇಕಾಲ ಪುಣುಕುಣು ಕುತ್ಕೊಂಡ್ರು ಕೇಳಕ ಇದೇನಪ್ಪ ತಪ್ಪಳ ಗಿಪ್ಪಳ ಎಸಿ ತವಳ ಬೇಡ ಬಿಡಪ್ಪ. ಅವ್ರ ಮೇಲೆ ಕುಡ್ಕತೀನಿ ಬಿಡಪ್ಪ. ಬೇಡ ಬುದ್ಧಿ. ಜಾರ್ಕ ಬಂದ್ಬಿಟ್ಟು ಏನ್ ಗಂಟೆ ಜಾರ್ಕೊಂಡ್ ಬತ್ತ ಅಲಗಟ್ಟ. ನಂಗೆ ಯಾಕೋ ಡೌಟ್. ಅವ್ರ ಮೇಲೆ ಕುಡ್ಕತೀನಿ ಬಿಡು. ಬಿಸಿ ಮಾಡ್ತಾರೆ ಸುಮ್ಮನೆ ಬುದ್ಧಿ. ತುಟ್ಟು ತುಟ್ಟು ಅಂದ್ಬೇಡಿ. ಕುಡ್ಕೊಂಡು ಹೋಗ್ರಿ, ಕೂತ್ಕೊಳ್ಳಿ ಬುದ್ಧಿ. ಚೂರು ನೋಡಪ್ಪ ಅದೇನು ಅಂತ. ಲೇ ಇವಳ ಲೇ ಪುನಃ ಏನ್ರಿ ನಿಮ್ದು? ಟೀ ಮಾಡ್ಕೋ. ಬುದ್ಧಿಯವ್ರು ಬಂದಾರ. ಪುನಃ ನೋಡ ಅನ್ಬಿಟ್ಟದ ಖಾಲಿ ಸಿಲಿಂಡರ್ ಎತ್ತಿ ಈಚೆಗೆ ಎಸ್ಬಿಟ್ಟವ. ಬುದ್ಧಿಯವ್ರ ಮೇಲಾರೆ ಅಂಚು ಕಳ್ಕೊಂಡು ಸೂರ್ ನಾನ್ ಪಡಾರ್ ನೆಗದು ಈಚೆಗ ಪಂಚ ಕಳಕ ಓಡು ಕೈಗೆ ಸಿಗ್ತಾ ಇಲ್ಲ ಅವರು. ಇವ ಕ್ಯಾಣತ್ಗ ಕೂತ್ಕೊಂಡ ಎಲ್ಲ ಇವಳ. ಬುದ್ಧಿಯವ್ರು ಬಂದಾರ, ಒಂದ್ ಗ್ಲಾಸ್ ಬೆಲ್ಲ ಟೀ ಮಾಡ್ಕೋ ಅಂತಂದ್ರ ತಪ್ಪಲೆ ಎಷ್ಟ ಕೊನಗ ಖಾಲಿ ಸಿಲಿಂಡರ್ ಅಷ್ಟಲ್ಲ. ಬುದ್ಧಿಯವ್ರು ಬುಂಡ ಸಿಳೋಗಿದ್ರೆ ಏನ ಮಾಡೋದು ಅಂತ. ಬರ್ಲಿ ಅವ, ನಾ ಇರ್ಬೇಕು ಅವಿರ್ಬೇಕು. ಡೈವರ್ನ ಕೊಟ್ಬಿಡ್ತೀನಿ ಇವತ್ತು. ಡೈವರ್ ಅನ್ನೋದು ಡೈವರ್ಸು ಅದ್ಯಾಕ ಗಾಡಿ ಬಿಡ್ತಿದ್ರವ. ಬರ್ಲಿ ಅವ ಮಾಡ್ತೀನಿ. ಇವ ಕ್ಯಾಣತ್ಗ ಕೂತಿದ್ದಲ್ಲ. ಎಷ್ಟೋ ಹೊತ್ತು ಆದ್ಮೇಲೆ ಅವ ಬಂದ. ಏನೋ ಟೀ ಮಾಡ್ಕೊಂಡು 2 ಟೀ ಮಾಡ್ಕೊಂಡು ಈಚೆ ಬಂದ. ದಚನಾಗೋ ವಿಚಿತನಾಗೋ ದಾಸನಾಗೋ ರೀ ರೀ ಏನಮ್ಮ ಇದಕ್ಕೆ ಕೆಣ ಮಾಡ್ತಿದ್ರ ಬುದ್ಧಿಯವರಲ್ಲಿ. ಬುದ್ಧಿಯವರಲ್ಲಿ ಅಲ್ಲ, ಬುದ್ಧಿಯವ್ರು ಬಂದ್ರ ಅವ್ರಿಗೆ ಬೆಲ್ಲ ಟೀ ಮಾಡ್ಕೋ ಅಂತ ತಪ್ಪಲೆ ಎಷ್ಟ ಕೊನಗ ಖಾಲಿ ಸಿಲಿಂಡರ್ ಅಷ್ಟಲ್ಲ. ಬುದ್ಧಿಯವ್ರು ಸೂರ್ ಗಂಟಾರಿ ಬೀದಿಗ ಪಣಾರನ್ನ ನೆಗದು ಬಿಟ್ರಲ್ಲ. ನೀವ್ ಯೋಗಡ್ಬಿಟ್ಟೆ ಬುದ್ಧಿಯವನಾತ. ಒಟ್ಟಾದ್ರ ಬುದ್ಧಿಯವರು ಬುದ್ಧಿಯವ್ರಲ್ಲಿ ಹೋಗಾಯ್ತು ಆಗ್ಲಿ. ಏನಾದ ಕೈಲಿ ಟೀ ಬುದ್ಧಿಯವ್ರು ಹೋಗಾಯ್ತಲ್ಲ. ಈಗ ತಗೊಂಬಂದು ಟೀ ಅಂದ್ರ ಫೋಟೋ ನೈವೇದ್ಯ ತರ್ಬಿಡಬಿಡಿ. ಫೋಟೋಕ್ಕೆ ಅಲ್ಲಿರೋ ಫೋಟೋಗೆ ತಗೊಂಡು ತಿಂದ್ರ ಅದು ತಿಂದದ ಕುಡದದ. ನಿಜವಾದ ಜಂಗಮ ಬಂದರೆ ಇಲ್ಲವೆಂದು ಕಳಿಸಿ ಉಣದ ಲಿಂಗಕ್ಕೆ ಬೋನವ ತೋರಿಸುವರಯ್ಯ ಕೂಡಲ ಸಂಗಮ ದೇವ. ಇದೇ ನೋಡಿ ಅರ್ಥ. ಬರುವ ಜಂಗಮ ಬರುವಂತ ಅತಿಥಿಯನ್ನ ನಾವು ಸತ್ಕರಿಸದೆ
ಮಣ್ಣಿರೋ ಫೋಟೋಗಳಿಗೆ ದೇವರುಗಳಿಗೆ ತಗೊಂಡು ತಿಂದ್ರು ಅದು ತಿಂದದು ಕುಡ್ದದ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು ನೋಡಿ. ಅದಕ್ಕೆ ಬರೆದಂತಹದ್ದು ಕಲ್ಲನಾಗರ ಕಂಡರ ಹಾಲರಯ್ಯ ತಿಟನಾಗರ ಕಂಡರ ಕೊಲ್ಲಂಬರಯ್ಯ ಉಣುವ ಜಂಗಮ ಬಂದರೆ ಇಲ್ಲವೆಂದು ಉಣದ ಲಿಂಗಕ್ಕೆ ಬೋನವ ತೋರಿಸುವರಯ್ಯ ಕೂಡಲ ಸಂಗಮ ದೇವ. ಅಲ್ಲಿ ಭಗವಂತನ ಸಾಕಾರದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ತಾಯಿಯಾದವಳು ಉಪವಾಸದಲ್ಲಿ 21 ದಿನಗಳ ಕಾಲ ಕಳೆದು ಬಿಟ್ಟವಳೆ. ನಮ್ಮ ಕಥೆಯ ಮೊಟ್ಟ ಮೊದಲು ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ವಿಜಯಶಾಲಿಯಾಗಿ ದಿಗ್ವಿಜಯವನ್ನು ಜಯಿಸಿ ಹಿಂತಿರುಗಿ ತನ್ನ ಲಂಕಾಪಟ್ಟಣದ ಕಡೆ ಬರ್ತಾ ಇದ್ದಾನಂತೆ ವೈಭೋಗವಾಗಿ ನೋಡಿ. ಲಂಕಾಪಟ್ಟಣಕ್ಕೆ ಬಂದ ಕೂಡಲೇ ತಾಯಿಯಾದ ಕೈಕೆ ಸಾಧೆಯನ್ನು ಕೇಳ್ತಾನೆ, ಸಖೇರೆ ನಾ ಬಂದ ವಿಚಾರ ಕೇಳಿದ ನನ್ನ ತಾಯಿ ನನಗೆ ಆರ್ತಿ ಬೆಳಗ್ಗೆ ಬರಬೇಕಾಗಿತ್ತು, ನೀವು ಮಾತ್ರ ಕಾಣ್ತಾ ಇದ್ರ ನನ್ನ ತಾಯಿಯಲ್ಲಿ. ಪ್ರಭು ಹೀಗೆ ನೀವು ಹೋಗಿ ನಿಮ್ಮ ತಾಯಿ ಮುಖ ನೋಡ್ಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿ ಮುಖ ನೋಡಕ್ಕಾಗಲ್ಲ. ಏನೋ ಏನ್ ಹೇಳ್ತಾ ಇದ್ರ? ಹೌದು ಪ್ರಭು, ಬೇಗ ಹೋಗಿ ಪ್ರಭು. ಇಲ್ಲ ಇಲ್ಲ, ಅಮ್ಮ 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 ಅಂತ ಒಂದು ಶಬ್ದ ಮಾಡದ್ನಲ್ಲ, 21 ದಿವಸಗಳಿಂದ ಹಾಸಿಗೆ ಹಿಡಿದು ಮಲಗಿದ್ದ ತಾಯಿ ದಿಢೀರನೆ ಕೂತ್ಕೊಂಡ್ಲಂತೆ. ನನ್ ಮಗ ಬಂದ್ಬಿಟ್ಟ, ನನ್ ರಾವಣ ಬಂದ್ಬಿಟ್ಟ, ನನ್ ಮಗ ನೋಡಿ. ತಾಯಿ ಮನಸ್ಸು ಮಗನ್ನೇ ಬೇಡ್ತಿತ್ತೇನೋ ಪಾಪ. ಮಗ ಬಂದ ಕೂಡಲೇ ಬರಬರನೆ ಬಂದ, ಅಮ್ಮ ನಿನ್ನ ಮಗನಾಗಿರ್ತಕ್ಕಂಥ ದಶಕಂಠದನಾದ ರಾವಣ 14 ಲೋಕಕ್ಕೂ ವೀರನಾಗಿ ಬಂದಿದ್ದಾನೆ. ಯಾವುದರ ಫಲ ಗೊತ್ತಾ? ನೀನು ಅಂದು ಮಾಡಿದ ಆಶೀರ್ವಾದದ ಫಲ. ಮತ್ತೊಂದು ಸಾರಿ ನಿನ್ನ ಮಗ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು ತಾಯಿ. ತಲೆ ಬಗ್ಸದ್ದಲ್ಲ, ಬಂದಿನ ಮಗನೇ ಅಂತ ಇವಳು ಮಾತು ಬರ್ತಾ ಇಲ್ಲ. 21 ದಿವಸ ಉಪವಾಸ ಮಾಡ್ಬಿಟ್ಟಿದ್ಲಲ್ಲ. ಮಗನ ತಲೆನ ಸವರ್ತಾ 100 ಕಾಲು ಸುಖವಾಗಿರುವಂತ ಕಣ್ಣು ಮುಚ್ಚಿದ್ಲಲ್ಲ. ಕಣ್ಣೊಳಗಡೆ ತುಂಬಿದ್ದ ಕಣ್ಣೀರಿನ ಹನಿ ಹಾರಿ ರಾವಣನ ಕೈಗಳ ಮೇಲೆ ಪಟ್ ಅಂತ ಬೀಳ್ತು ನೋಡಿ. ಸಂತೋಷ ಬರೋ ಕಣ್ಣೀರು ಕಣ್ಣಿನ ಅಂಚಿನಿಂದ ಬರುತ್ತಂತೆ, ಅದು ಆನಂದ ಬಾಷ್ಪ ಅಂತ ಕರೀತಾರೆ, ಅದು ತಣ್ಣಗಿರುತ್ತೆ. ದುಃಖಕ್ಕೆ ಬರೋ ಕಣ್ಣೀರು ಅಂತರಾತ್ಮದಿಂದ ಹುಕ್ಕಿ ಬರುತ್ತಂತೆ, ಅದು ಬಿಸಿಯಾಗಿರುತ್ತಂತೆ. ರಾವಣನ ಕೈಗಳ ಮೇಲೆ ಬಿಸಿಯಾದ ಕಣ್ಣೀರು ಬಿದ್ದಾಗ ರಾವಣ ಕೇಳಿದ, ಅಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು, ನಿನ್ನ ಕಣ್ಣಲ್ಲಿ ಕಣ್ಣೀರು, ನಿನ್ನ ಕಣ್ಣಿಗೆ ಕಾಣರಾರು ಹೇಳು ತಾಯಿ. ಯಾರು ಅಂತ ಹೇಳಿ ರಾವಣ, ನೀನ್ ಆ ಕಡೆ ದಿಗ್ವಿಜಯಕ್ಕೆ ಅಂತ ಹೋದಾಗ ನೀ ಚೆನ್ನಾಗಿರ್ಲಿ ಅಂತ ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದೆ. ನನ್ನ ಪೂಜೆ ಶಿವನಿಗೆ ಇಷ್ಟವಾಗ್ಲಿಲ್ವೇನೋ ಗೊತ್ತಿಲ್ಲ ಕಡು. ದೊಡ್ಡದಾದ ಹಲೆ ಬಂದು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿಕೊಟ್ಟೋಯ್ತು. ಪರಮಾತ್ಮನಿಗೆ ಬೇಡವಾದ ದೇಹ ಮಣ್ಣುಗೂಡುವುದಲ್ಲೇ ಸ್ವಂತ. ಅವತ್ತಿನ ಪರಿಯಾಗಿ ಇವತ್ತಿನ ತನಕ ಉಪವಾಸ ಮಾಡ್ತಾ ಇದ್ದೆ. ನೀ ಬಂದಿಲ್ಲ, ನನಗೆ ಅಷ್ಟೇ ಸಾಕು ಕಂದ. ಏನು ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದೆ, ನನಗೆ ಸಮುದ್ರಾಜ ಸಾತನು ಕೊಡದ ಬದಲು ನಿನ್ನ ವ್ರತವನ್ನೇ ಭಗ್ನ ಮಾಡಿದ್ದ. ಅವನಿಗೆ ಎಷ್ಟು ಸಾಕು ಬಿಡಲ ತಾಯಿ. ಈಗಲೇ ಅವನ ಮಸ್ತಕವನ್ನು ಸೀಡ್ ಬರ್ತೇನೆ ಅಂತ ಗದೆ ಎತ್ಕೊಂಡು ಆ ಕಡೆ ಹೊರಟವನು ಅನುಮಾನ ಪಟ್ಟುಕೊಂಡು ಹಿಂತಿರುಗಿ ಬರ್ತಾವನೆ ರಾವಣ. ಅಲ್ಲಿ ಅವನಿಗೆ ಅನುಮಾನ ಬಂತು, ನಿಮ್ಗೆಲ್ಲ ಈಗಾಗಲೇ ಟೀ ಬಂತು. ಯಾಕೆ ನಿಮ್ಮನ್ನು ಕಾಪಾಡ್ಕೋಬೇಕಲ್ಲಪ್ಪ. ಮಧ್ಯ ಈ ತರ ಔಷಧಿ ಹೊಡಿತಿದ್ರೆ ನನ್ನ ವ್ಯವಹಾರ ಪಾಸ್ ಆಗೋದು. ನಿಮ್ಗೆ ಟೀ ಜೊತೆಗೆ ಬಿಸ್ಕೆಟ್ನು ಕೊಡ್ತಾವ್ರಿ. ಇನ್ನೇನಪ್ಪ ಒಂಥರ ಕುದುರೆಗಳಿಗೆ ಉಳ್ಳಿ ನುಚ್ಕೊಟ್ಟಂಗೆ ಆಯ್ತಪ್ಪ. ಈಗ ಬ್ಯಾಗ್ ಒಂದಿಲ್ಲ ಅಷ್ಟೇ. ಯಾಕೆ ನಿಮ್ಮನ್ನು ಕಾಪಾಡ್ಕೋಬೇಕು ಒಂದಲ್ಲ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ, ಎಲ್ರಿಗೂ ಕೊಡ್ತಾವ್ರೆ. ನೀವೇನು ಬೆಳ್ಳಿ ಲೋಟದಲ್ಲ ಕೊಡ್ತಾವ್ರೆ, ನೀವೇನು ಲೋಟ ವಾಪಸ್ ಕೊಡ್ಬೇಡಿ ಅಂತ ಹೇಳಿದ್ನಲ್ಲ. ಮಡಿಕೊಳ್ಳಿ, ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ. ಭಗವಂತನ ಸಾಕಾರ ಎಲ್ರಿಗೂ ಕೊಟ್ಬಿಡ್ತಾ ಇದ್ದಾರೆ. ಈಗ ಕೊಡ್ಲಿ. ಈ ಸಂದರ್ಭದಲ್ಲಿ ಒಂದು ಉರುಪಾದ ಗೀತೆಯನ್ನ ದೊಡ್ಡ ಸೊಟ್ಟಿಂದ ಕೇಳ್ತಾ ನಮ್ಮ ಕಾರ್ಯಕ್ರಮ ಒಂದು ಭಾಗ ಬರೋಣ. ಭಗವಂತನ ಸಾಕಾರ ಎಲ್ರಿಗೂ ಕೂಡ ತುಂಬಿರ್ಲಿ ಅಂತ ಈ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಒಂದು ಭಾಗ ಬರೋಣ. ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಉಕ್ಕಿದ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯಜೀಕಾರಕ್ಕೆ ಪ್ರಾಣ ಒತ್ತೇ ಇಟ್ಟು ಹೋರಾಡುವೆ. ದಿಕ್ಕ ಹೆಜ್ಜೆ ಬಿಟ್ಟು ಯಜ್ಞ ದೀಕ್ಷೆ ತೊಟ್ಟು ಕಡಿಸುವೆ ಅಶ್ವಮೇಧ 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 ಅಶ್ವಮೇಧ.
ಸೂರ್ಯ ಚಂದ್ರರೇ ನಿನ್ನ ಕಣ್ಣುಗಳು ಗಿರಿಶೃಂಗವೇ ನಿನ್ನ ಹಂಗವೋ ಓ, 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 ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವೋ ಜೀವ ಜೀವದಲ್ಲಿ ಕರಗಿ ಹೋದ ಭಾವ ಭಾವದಲ್ಲಿ ಬೆರೆತು ಹೋದ ಜೀವಾಶ್ವವೇ ದೂರಾದಯ್ಯ ಪ್ರಾಣಾಶ್ವವೇ ಮರೆಯಾದಯ್ಯ ದಿಟ್ಟ ಹೆಜ್ಜೆ ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಧೀಮ್ ಧೀಮ್ ತರಣ ಧೀಮ್ ಧೀಮ್ ತರಣ ವಿಶ್ವವ್ಯೂಹವ ಹುಟ್ಟಿ ಕೆಡವಲು ವೀರಪೌರುಷ ಎತ್ತಿ ಹಿಡಿದು ತಗಿಡ ದೀಪ್ ದಿರಣ ತಗಿಡ ದೀಪ್ ದಿರಣ ತಗಿಡ ದೀಪ್ ದಿರಣ ದೀಪ್ ದಿರಣ 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 ತಗಿಡ ತಗಿಡ ದೀಪ್ ದೀಪ್ ತನ ಚಕ್ರವೇಶಮ ಹೊರಗೆಡೆಯಲು ಕ್ಷತ್ರದೇಶದ ಕತ್ತಿ ಹಿಡಿದು ಕ್ರೂರ ರಾಕ್ಷಸರ ಕೊಚ್ಚಿ ಕಡಿವೆ ಇದೇ ಮಗಳ ಭಿತ್ತಿ ಬೆಳವೇ ಆಕಾಶವೇ ಮೇಲ್ಬಿಡದಿ ಭೂತಾಯಿಯೇ ಬಾಯ್ದರೆಯಲಿ ದಿಟ್ಟ ಹೆಜ್ಜೆ ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಮುಕ್ಕಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೀಕಾರಕ್ಕೆ ಪ್ರಾಣ ಒತ್ತೇ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ